ನಿಮಗೆ ಶುಗರ್ ಇದೆಯಾ? ಹಾಗಿದ್ರೆ ಈ ಸ್ಪೆಷಲ್ ಕಾಫಿಯನ್ನ ಕುಡೀರಿ. ಶುಗರ್ ಕಂಟ್ರೋಲ್ನಲ್ಲಿರುತ್ತೆ. ಹಾಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಡೋದಿಕ್ಕೆ ಸಾಕಷ್ಟು ಮನೆಮದ್ದುಗಳು, ಔಷಧಿಗಳಿವೆ. ಆದ್ರೆ ಎಲ್ಲವನ್ನೂ ಪ್ರತಿದಿನ ಸೇವಿಸೋದು ಸಾಧ್ಯವಿಲ್ಲ. ಬಟ್ ಈ ಕಾಫಿಯನ್ನ ನೀವು ಡೈಲಿ ಕುಡಿಬಹುದು. ಇದನ್ನ ಖರ್ಜೂರದ ಬೀಜಗಳಿಂದ ತಯಾರಿಸಲಾಗುತ್ತೆ. ಖರ್ಜೂರ ಮಧುಮೇಹಿಗಳಿಗೆ ಸೂಕ್ತವಾದ ಆಹಾರವಲ್ಲ. ಆದ್ರೆ ಖರ್ಜೂರದ ಬೀಜಗಳು ಸಕ್ಕರೆ ಕಾಯಿಲೆಗೆ ವರದಾನವೇ ಆಗಿದೆ. ಯಾಕಂದ್ರೆ ಖರ್ಜೂರದ ಬೀಜಗಳು ಕೆಲವು ಪ್ರಮುಖ ಪೋಷಕಾಂಶಗಳನ್ನ ಹೊಂದಿವೆ. ಇವು ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತವೆ. ಈ ಬೀಜಗಳಿಂದ ನೀವು ಮನೆಯಲ್ಲಿಯೇ ಕಾಫಿ ಪುಡಿ ಜೊತೆಗೆ ಕಾಫಿಯನ್ನ ಕೂಡ ತಯಾರಿಸಬಹುದು. 20 ರಿಂದ 25 ಖರ್ಜೂರದ ಬೀಜಗಳನ್ನ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಂದೆರಡು ದಿನ ಒಣಗಿಸಿ. ಬಳಿಕ 15 ರಿಂದ 20 ನಿಮಿಷ ಬಾಣಲೆಯಲ್ಲಿ ಹುರಿಯಿರಿ. ತಣ್ಣಗಾದ ನಂತರ ಮಿಕ್ಸಿ ಅಥವಾ ಕಾಫಿ ಗ್ರೈಂಡರ್ನಲ್ಲಿ ಪುಡಿ ಮಾಡಿ. ಇದನ್ನ ನೀವು ಹಲವು ದಿನಗಳವರೆಗೆ ಸ್ಟೋರ್ ಮಾಡಬಹುದು. ಈ ಪೌಡರ್ ಸೇಮ್ ಕಾಫಿ ಫ್ಲೇವರ್ ಹೊಂದಿರುತ್ತೆ. ಸೊ ಕಾಫಿ ಪುಡಿ ಬದಲು ಇದರಿಂದ ಕಾಫಿ ತಯಾರಿಸಿ ಕುಡಿದ್ರೆ ಮಧುಮೇಹ ನಿಯಂತ್ರಣದಲ್ಲಿರುತ್ತೆ.